ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ರಾಜ್ಯದ ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿದ್ದ 6 ನಕ್ಸಲರು ಇವತ್ತು ಶರಣಾಗತಿ. ಚಿಕ್ಕಮಗಳೂರು ಡಿಸಿ ಎದುರು ಶರಣಾಗತಿಗೆ ಕೌಂಟ್ ಡೌನ್. ಮುಂಡಗಾರು ಲತಾ, ಸುಂದರಿ ಕುಟ್ಟೂರು, ವನಜಾಕ್ಷಿ ಬಾಳೆಹೊಳೆ, ಮಾರಪ್ಪ ಅರೋಲಿ, ಕೆ ವಸಂತ್, ಟಿಎನ್ ಜೀಶಾ ಸರೆಂಡರ್. ರಾಜ್ಯದ 8 ಕಡೆಗಳಲ್ಲಿ ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟ ಲೋಕಾಯುಕ್ತ. ಗದಗ, ಬೆಟಗೇರಿ ನಗರಸಭೆ ಇಂಜಿನಿಯರ್ ಹುಚ್ಚೇಶ್ ಬಂಡಿವಡ್ಡರ್. ಬಳ್ಳಾರಿಯ ಬಿಸಿಎಂ ತಾಲೂಕು ಅಧಿಕಾರಿ ಲೋಕೇಶ್ಗೆ ಶಾಕ್. ಬೆಂಗಳೂರು, ಬೀದರ್ನಲ್ಲೂ ಭ್ರಷ್ಟರಿಗೆ ಬಿಸಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಜಟಾಪಟಿ. ಹೈಕಮಾಂಡ್ ಮುಂದೆ ಅಭಿಪ್ರಾಯ ತಿಳಿಸಿರುವ ಸಿಎಂ, ಡಿಸಿಎಂ. ಸದ್ಯ ಯಾರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಎಂಬ ಕುತೂಹಲ. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಪರಮೇಶ್ವರ್ ಡಿನ್ನರ್ ಮೀಟಿಂಗ್ ರದ್ದು. ಸಭೆಗೆ ಬ್ರೇಕ್ ಬೀಳ್ತಿದ್ದಂತೆ ಡಿಸಿಎಂ ವಿರೋಧ ಬಣ ಅಲರ್ಟ್. ಮಂಡ್ಯದಲ್ಲಿ ಎಸ್ಎಂ ಕೃಷ್ಣರ ಶ್ರದ್ಧಾಂಜಲಿ ಸಭೆಗೂ ಬ್ರೇಕ್ ಹಾಕುವಂತೆ ಹೈಕಮಾಂಡ್ಗೆ ಮನವಿ. 2028ಕ್ಕೆ ನಾನೇ ಸಿಎಂ ಅಭ್ಯರ್ಥಿ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಸಂಚಲನ. ಯುದ್ಧಕ್ಕೂ ಮೊದಲೇ ಸೈನಿಕರ ಸಿದ್ಧತೆ ಮಾಡ್ತಾರೆ. 1-2 ತಿಂಗಳು ಮೊದಲೇ ತಯಾರಿ ಮಾಡ್ಕೋಬೇಕಲ್ಲ ಅಂತ ತಮ್ಮ ಹೇಳಿಕೆಗೆ ಸ್ಪಷ್ಟನೆ. ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಮೊರೆ ಹೋದ ದಳಪತಿ. ಪುತ್ರ ನಿಖಿಲ್ ರಾಜಕೀಯ, ಪಕ್ಷದ ಭವಿಷ್ಯಕ್ಕಾಗಿ ಭರ್ಜರಿ ಪ್ಲಾನ್. ಇತ್ತೀಚೆಗೆ ದೆಹಲಿಯಲ್ಲಿ ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿರೋ ಎಚ್ಡಿಕೆ. ಐನಾತಿ ಐಶ್ವರ್ಯ ಗೌಡ ಮೇಲೆ ಕೇಂದ್ರೀಯ ತನಿಖಾ ಸಂಸ್ಥೆಗಳ ಕಣ್ಣು. 3 ಎಫ್ಐಆರ್ ದಾಖಲು, 19 ಕೋಟಿಗೂ ಅಧಿಕ ವಂಚನೆ ಆರೋಪ. ಇಡಿ, ಐಟಿ ಅಧಿಕಾರಿಗಳಿಗೆ ಪತ್ರ ಬರೆಯಲು ಸಜ್ಜಾದ ಪೊಲೀಸರು. ಪೋಷಕರೇ ಮಕ್ಕಳನ್ನ ಶಾಲೆಗೆ ಡ್ರಾಪ್ ಮಾಡುವಾಗ ಎಚ್ಚರ. ವೈಟ್ಫೀಲ್ಡ್ ಬಳಿ ಟ್ರ್ಯಾಕ್ಟರ್ ಓವರ್ಟೇಕ್ ಮಾಡುವಾಗ ಭೀಕರ ಅಪಘಾತ. ತಂದೆ ಮಾಡಿದ ಎಡವಟ್ಟಿಗೆ ಅಪಘಾತದಲ್ಲಿ ಬಾಲಕ ಬಲಿ. ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳಕ್ಕೆ ಎಚ್ಎಂಪಿವಿ ಭೀತಿ. 100 ಬೆಡ್ಗಳ ಆಸ್ಪತ್ರೆ ಸಿದ್ಧ, ವೈದ್ಯಕೀಯ ಸಿಬ್ಬಂದಿ ನಿಯೋಜನೆ. ಇವತ್ತು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ಸಭೆ. ಮುಂಜಾಗ್ರತಾ ಕ್ರಮದ ಬಗ್ಗೆ ಚರ್ಚೆ. ಇನ್ಸ್ಟಾಗ್ರಾಮ್ ಲಿಂಕ್ ಕ್ಲಿಕ್ ಮಾಡಿ 71 ಲಕ್ಷ ಕಳೆದುಕೊಂಡ ಯುವಕ. ಖಾಸಗಿ ಫೈನಾನ್ಸ್ ಗ್ರೂಪ್ನ ಜಾಹೀರಾತು ನಂಬಿ ಹೂಡಿಕೆ ಮಾಡಿ ಮೋಸ. ದಕ್ಷಿಣ ವಿಭಾಗದ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಪ್ರತಿನಿತ್ಯ ಒಂದೇ ಆಟೋದಲ್ಲಿ 30-40 ಶಾಲಾ ಮಕ್ಕಳ ಪ್ರಯಾಣ. ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಮಕ್ಕಳು. ಅಪಾಯ ಗೊತ್ತಿದ್ರೂ ಮೂಕ ಪ್ರೇಕ್ಷಕರಾದ ಪಾಲಕರು. ಚಳ್ಳಕೆರೆ ತಾಲೂಕಿನ ಹಳ್ಳಿಗಳ ವಿದ್ಯಾರ್ಥಿಗಳ ಪ್ರತಿನಿತ್ಯದ ಗೋಳು ಕೇಳೋರ್ಯಾರು? ಅಮೆರಿಕದಲ್ಲಿ ಶಿವಣ್ಣಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ. ಆರೋಗ್ಯದಲ್ಲಿ ಚೇತರಿಕೆ ಬಳಿಕ ಕುಟುಂಬದ ಜೊತೆ ಶಾಪಿಂಗ್. ಜನವರಿ 26ಕ್ಕೆ ಬೆಂಗಳೂರಿಗೆ ವಾಪಸ್ ಆಗಲಿರುವ ಶಿವರಾಜ್ ಕುಮಾರ್. ಭಿಕ್ಷುಕನ ಜೊತೆಗೆ ಪರಾರಿಯಾದ 6 ಮಕ್ಕಳ ಮಹಾತಾಯಿ. ಉತ್ತರ ಪ್ರದೇಶದ ಹರ್ದೋಯ್ ಜಿಲ್ಲೆಯಲ್ಲಿ ವಿಚಿತ್ರ ಪ್ರಕರಣ. ಪತಿ ದೂರಿನ ಬೆನ್ನಲ್ಲೇ ಮಹಿಳೆಯನ್ನ ಹಿಡಿದು ವಿಚಾರಣೆ. ಭಿಕ್ಷುಕ ನಾಪತ್ತೆ. ಕುಂಭಮೇಳದಲ್ಲಿ ಸನ್ಯಾಸತ್ವ ಸ್ವೀಕರಿಸಲು ಮುಂದಾದ ಬಾಲಕಿ. ಐಎಎಸ್ ಅಧಿಕಾರಿಯಾಗುವ ಕನಸು ಹೊತ್ತಿದ್ದ ರಾಕಿಯಿಂದ ಸಾಧ್ವಿಯಾಗುವ ಇಚ್ಛೆ. ಈಗಾಗಲೇ ಪ್ರಯಾಗ್ರಾಜ್ಗೆ ತೆರಳಿ ಪೋಷಕರಿಂದ ಮಹಾಕುಂಭ ಶಿಬಿರದಲ್ಲಿ ನೆಲೆ. ಮನೆಯಲ್ಲಿ ಏನೂ ಸಿಗದಿದ್ದಕ್ಕೆ ಮನೆಯೊಡತಿಗೆ ಕಿಸ್ ಕೊಟ್ಟು ಕದಿಮ ಪರಾರಿ. ಮುಂಬೈನ ಮಲಾಡ್ ಪ್ರದೇಶದಲ್ಲಿ ಘಟನೆ. ದೂರು ನೀಡಿದ ಬೆನ್ನಲ್ಲೇ ಪೊಲೀಸರಿಂದ ಕಳ್ಳನ ಬಂಧನ. ಛತ್ತೀಸ್ಗಢದಲ್ಲಿ 9 ಯೋಧರು ಹುತಾತ್ಮರಾದ ಬೆನ್ನಲ್ಲೇ ಭದ್ರತಾ ಸಿಬ್ಬಂದಿ ಕಟ್ಟೆಚ್ಚರ. ಸುಕ್ಮಾ ಜಿಲ್ಲೆಯ ಕೋಂಟಾದಲ್ಲಿ 10 ಕೆಜಿ ಸುಧಾರಿತ ಸ್ಫೋಟಕ ಸಾಧನ ವಶಕ್ಕೆ. ಮತ್ತೊಂದು ವಿಧ್ವಂಸಕ ಪ್ಲಾನ್ ಮಾಡಿದ್ದ ನಕ್ಸಲರ ಪ್ಲಾನ್ ಅನ್ನೇ
ಧ್ವಂಸ ಮಾಡಿದ ಭದ್ರತಾ ಸಿಬ್ಬಂದಿ. ಅವಸರದಲ್ಲಿ ಹಳಿ ದಾಟುವಾಗ ಆಯತಪ್ಪಿ ಬಿದ್ದ ಮಹಿಳೆ, ರೈಲಿನಡಿ ಸಿಲುಕಿ ಪ್ರಾಣಾಪಾಯದಿಂದ ಪಾರಾದ ಗಟ್ಟಿಗಿತ್ತಿ. ಉತ್ತರ ಪ್ರದೇಶದ ಮಥುರಾದಲ್ಲಿ ನಡೆದ ಘಟನೆ. ತಿರುಮಲದಲ್ಲಿ ಮೇಳೈಸ್ತಾ ಇದೆ ವೈಕುಂಠ ಏಕಾದಶಿ ಸಂಭ್ರಮ. ಜನವರಿ 10ರಿಂದ 19ರವರೆಗೂ ವೈಕುಂಠ ದ್ವಾರ ದರ್ಶನ. 7 ಲಕ್ಷಕ್ಕೂ ಹೆಚ್ಚು ಭಕ್ತರು ಬರುವ ನಿರೀಕ್ಷೆ. ತೊಂದರೆಯಾಗದಂತೆ ವ್ಯವಸ್ಥೆ ಮಾಡಿರುವ ಟಿಟಿಡಿ. ಅಮೆರಿಕದ ಲಾಸ್ ಏಂಜಲ್ಸ್ನಲ್ಲಿ ಭೀಕರ ಕಾಡ್ಗಿಚ್ಚು. ಸುಮಾರು 2900 ಎಕರೆ ಕಾಡು ಸಂಪೂರ್ಣ ಸುಟ್ಟು ಭಸ್ಮ. ಕಾಡ್ಗಿಚ್ಚಿನ ಭೀತಿಗೆ 30ಕ್ಕೂ ಹೆಚ್ಚು ಜನರು ಸ್ಥಳಾಂತರ. ಬೆಂಕಿ ಹತೋಟಿಗೆ ಬಾರದೆ ಕ್ಷಣ ಕ್ಷಣಕ್ಕೂ ಹೆಚ್ಚಿದ ಆತಂಕ. ರಾಕಿಂಗ್ ಸ್ಟಾರ್ ಯಶ್ಗೆ 38ನೇ ಹುಟ್ಟುಹಬ್ಬದ ಸಂಭ್ರಮ. ಫ್ಯಾನ್ಸ್ ಸಂಭ್ರಮಕ್ಕೆ ಇನ್ನಷ್ಟು ಮೆರುಗು ನೀಡಿದ ಟಾಕ್ಸಿಕ್ ಟೀಮ್. ಟಾಕ್ಸಿಕ್ ಚಿತ್ರದ ಫಸ್ಟ್ ಲುಕ್ ರಿಲೀಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.